ಯಾಕೆಂದರೆ ಉತ್ತರ ಕರ್ನಾಟಕದ ಒಂದು ಸೆಂಟ್ರ್ ಪಾಯಿಂಟ್ ಅಂತ ನಾವು ಧಾರವಾಡನ ಕನ್ಸಿಡರ್ ಮಾಡಿ, ಸೊ ಅಲ್ಲಿ ಪ್ರೀಮಿಯರ್ ಶೋ ಮಾಡೋ ಉದ್ದೇಶ ಏನಂತಂದರೆ, ಇಲ್ಲಿ ಪ್ರೀಮಿಯರ್ ಶೋ ನಾವು ಯೂಶ್ವಲಿ ಏನು ಮಾಡ್ತೀವಿ, ನಮ್ಮ ಸೆಲೆಬ್ರಿಟಿ ಫ್ರೆಂಡ್ಸ್ನ ಎಲ್ಲನೂ ಕರೆದು ಅವ್ರ ಸಿನಿಮಾ ತೋರಿಸಿ ಅವ್ರದ್ದು ರಿಯಾಕ್ಷನ್ ತಗೊಂಡು ಆಮೇಲೆ ಆ ರಿಯಾಕ್ಷನ್ನ ಇಡೀ ಕರ್ನಾಟಕಕ್ಕೆ ನಾವು ಪ್ರಮೋಟ್ ಮಾಡಿ, ಪ್ರೀವಿಯಸ್ ನಾನು ಮಾಡಿದ್ದೀನಿ, ಇದು ನಾನು ಬೇರೆಯವ್ರಿಗೆಲ್ಲ ನಾನು ಮಾಡಿರೋದನ್ನು ಹೇಳ್ತಾ ಇರೋದು. ಸೊ ಈ ಸಲ ಏನು ಅಂತಂದರೆ ಪ್ರೇಕ್ಷಕರು ಫಸ್ಟ್ ನೋಡಲಿ, ಆಮೇಲೆ ಉಳಿದವ್ರು ನೋಡಲಿ ಅಂತ. ಅಂದರೆ ಯಾರು ಹರ್ಟ್ ಆಗೋಂಥದ್ದಲ್ಲ, ಯಾಕಂದರೆ ಸಿನಿಮಾ ಬದುಕಿರೋದೇ ಪ್ರೇಕ್ಷಕರಿದ್ರೇ ಸಿನಿಮಾ ಇರುತ್ತೆ. ಸಿನಿಮಾ ಮೇಕರ್ಸು ಮತ್ತು ಪ್ರೇಕ್ಷಕರು ಒಂದು ಗಾಡಿಗೆ 2 ಚಕ್ರಗಳಿದ್ದಂಗೆ, ಅವೆರಡು ಒಂದು ಈಕ್ವಲ್ ಆಗಿ ಹೋದರೆ ಮಾತ್ರ ಸಿನಿಮಾ ಚಿತ್ರರಂಗ ಮುಂದಕ್ಕೆ ಭವಿಷ್ಯ ಅಂತ ನೋಡ್ಬೋದು. ಒಂದು ವೀಲ್ ಸೈಡ್ ಹೊಟ್ಟೋದ್ರೆ ಇನ್ನೊಂದು ಗಾಡಿ ಇಡೀ ಬಾಡಿ ಅಲ್ಲಿ ಉಳ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ದಿಕ್ಕು ದಿಸೆ ಇದ್ದರೆ ಹೋಗ್ಬಿಡುತ್ತೆ ಅಂತ. ಸೊ ಆ ಕಾರಣಕ್ಕೆ ಪ್ರೇಕ್ಷಕರಿಗೆ, ಎಸ್ಪೆಷಲಿ ನಾವು ಎಲ್ಲ ಬೆಂಗಳೂರಲ್ಲೇ ಇವೆಂಟ್ ಮಾಡೋದ್ರಿಂದ ಈ ಇಂಟರ್ನೆಟ್ ಇಲ್ಲದೇ ಇರೋ ಟೈಮಲ್ಲಿ ಪ್ರಿಂಟು ಟಿ ವಿ ಅನ್ನೋದು ಮೇಜರ್ ಆಗಿ ಪ್ರಮೋಷನ್ ಟೈಮಲ್ಲಿ, ಸೊ ನ್ಯೂಸ್ ಎಲ್ಲರಿಗೂ ಕರೆಕ್ಟಾಗಿ ಕರ್ನಾಟಕದ ಎಲ್ಲ ಮೂಲೆಗೂ ತಲುಪ್ತಾ ಇತ್ತು. ಬಟ್ ಇಂಟರ್ನೆಟ್ ಬಂದ ಮೇಲೆ ಆಲ್ಗಾರಿದಮ್ ಅನ್ನೋದು ಬೆಂಗಳೂರು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾಗೆ ಹೋಗಲ್ಲ. ಕೆಲವೊಂದು ಪೋಸ್ಟ್ಗಳು ಅದು ತೋರಿಸುತ್ತೆ, ಅಂದರೆ ನೀವು ಅನಾಲಿಟಿಕ್ಸ್ ಹೋಗಿ ನೋಡಿದ್ರೆ ಈ ಪೋಸ್ಟ್ ಈ ಏರಿಯಾದಲ್ಲಿ ಮಾತ್ರ ನೋಡಿದ್ದಾರೆ, ಆ ಏರಿಯಾದಲ್ಲಿ ನೋಡಿದ್ದಾರೆ ಅಂತ. ಸೊ ನಮ್ಮ ಪ್ರಚಾರಗಳೇ ಅಲ್ಲಿ ತಲುಪ್ತಾ ಇಲ್ಲ. ಸಿನಿಮಾ ಅವ್ರಿಗೆ ಗೊತ್ತಾಗ್ತಲ್ಲ, ಒಳ್ಳೆ ಸಿನಿಮಾ ಬಂದಿರೋದೇ ಗೊತ್ತಾಗಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ನಮ್ಮ ನಿರ್ಮಾಪಕರು ನಾವು ಡಿಸೈಡ್ ಮಾಡಿದ್ದೇನಂತಂದರೆ, ಸೊ ಸಿನಿಮಾನ ಫಸ್ಟ್ ಶೋನಲ್ಲಿ ತೊಗೊಂಡೋಗೋಣ. ಸೊ ಅಲ್ಲಿ ಜನ ಫಸ್ಟ್ ನೋಡಿ ಆ ರಿಯಾಕ್ಷನ್ಸು ಅವರು ಅಲ್ಲಿ ಸ್ಪ್ರೆಡ್ ಆದರೆ ಕನ್ನಡ ಸಿನಿಮಾಗಳಲ್ಲಿ ಒಳ್ಳೆಯ ಪ್ರಯತ್ನಗಳ ಬಗ್ಗೆ ಅಲ್ಲೂ ಒಂದು ವಿಷಯ ಮುಟ್ಟುತ್ತೆ, ಒಳ್ಳೆಯ ಸಿನಿಮಾಗಳಿಗೆ ಅಲ್ಲೂ ಪ್ರೇಕ್ಷಕರು ಬರ್ತಾರೆ ಅನ್ನೋ ಒಂದು ನಂಬಿಕೆಯ ಮೇಲೆ ಈ ಪ್ರದರ್ಶನ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಸಿನಿಮಾದ ಒಂದು ಇಂಪಾರ್ಟೆಂಟ್ ವಿಷಯನೇ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಅದಕ್ಕೆ ಪತ್ರಿಕಾಗೋಷ್ಠಿ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದ್ಬಿಡಿ, ನಮ್ಮ ನಿರ್ಮಾಪಕರು ಒಂದಷ್ಟು ಮಾತಾಡ. ಥಿಯೇಟರ್ ಜನನಿ ಡಿಸ್ಟ್ರಿಬ್ಯೂಟರ್ಸ್ ರೆಡಿಯವರು ಮಾಡ್ತಾ ಇದ್ದಾರೆ. ಸೊ ಅವರು ಮೇ ಬಿ ಇವತ್ತು ಸಂಜೆ ಅಥವಾ ನಾಳೆಗೆ ನಮಗೆ ಮ್ಯಾಕ್ಸಿಮಮ್ ಆಲ್ ಒನ್ಲಿ ಒಂದು ಲಿಮಿಟಲ್ಲಿ ಈಗ ಪ್ರೀವಿಯಸ್ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಎಲ್ಲಿ ಜಾಸ್ತಿ ಫುಟ್ಫಾಲ್ ಇದೆಯೋ ಆ ಸ್ಕ್ರೀನ್ಗಳನ್ನ, ಆ ಥಿಯೇಟ್ರ್ಗಳನ್ನ ಅಂದರೆ ಒಂದು ಲಿಸ್ಟ್ ಮಾಡಿದ್ದೀವಿ. ಆ ಥಿಯೇಟ್ರಲ್ಲಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನಂಬರ್ ನಮಗೊಂದು 40 ಸಿಗ್ಬೋದು, 50 ಸಿಗ್ಬೋದು. ಅಂದರೆ ಕನ್ನಡ ಆಡಿಯನ್ಸು ಫುಟ್ಫಾಲ್ ಜಾಸ್ತಿ ಇರುವಂಥ ಸ್ಕ್ರೀನ್ಗಳನ್ನ. ಅಲ್ಲ ಇಲ್ಲ ಸರ್, ಆ ಥರದ್ದೇನಿಲ್ಲ. ನಮ್ಮ ಮೊದಲನೇ ಸಿನಿಮಾ ಚಿತ್ರದುರ್ಗ, ರಾಯಚೂರಿಂದ ಹಿಡಿದು ಗುಲ್ಬರ್ಗಾದಿಂದ ಹಿಡಿದು ಬೆಳಗಾವಿಯಲ್ಲಿ ನಮ್ಮ ಸಿನಿಮಾ 40 ದಿವಸ ಓಡಿದೆ ಅನ್ನೋದು ನಮ್ಮಿಬ್ಬರು ಕಾಂಬಿನೇಷನ್ ಹೆಮ್ಮೆ. ಆ್ಯಕ್ಟ್ 1978 ಮಂಗಳೂರಲ್ಲಿ 2 ತಿಂಗಳು ಓಡ್ತು ಕೋವಿಡ್ ಟೈಮಲ್ಲಿ ಆ್ಯಕ್ಟ್ 1978. ಕುಂದಾಪುರದಲ್ಲಿ ಸೆಕೆಂಡ್ ವೀಕ್ ರಿಲೀಸ್ ಆಗಿ ಅಲ್ಲಿ 30 ದಿವಸ ಹೋಯ್ತು. ಅಂದರೆ ಸಿನಿಮಾ ಚೆನ್ನಾಗಿರೋದನ್ನ ಅದು ಸ್ಪ್ರೆಡ್ ಆಗಬೇಕು, ವಿಷಯ ಮುಟ್ಟಬೇಕು. ಈ ಸರಿ ಅಂದರೆ ವಿಷಯ ಮುಟ್ಲಿ ಅಂತಲೇ ನಾವು ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಒಳ್ಳೆ ಸಿನಿಮಾ ಅಂತ ಅನ್ಸ್ಕೊಂಡ್ರೆ ಖಂಡಿತ ಪ್ರೇಕ್ಷಕರ ಸಪೋರ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಬಟ್ ನಾವು ಡೇ 1 ಸ್ವಲ್ಪ ಕಡಿಮೆನೇ ಸ್ಕ್ರೀನ್ ಹಾಕ್ತೀವಿ, ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡ್ತಾ ಇದ್ದೀವಿ, ಅಲ್ಲಿಂದ ಸ್ಪ್ರೆಡ್ ಆಗಲಿ ಅಂತ. ಯಾಕೆಂದ್ರೆ ಆ್ಯಕ್ಟ್ 1978 ಫಸ್ಟ್ ಸ್ಕ್ರೀನಿಂಗ್ ಆಗ್ತಾಗ 60-70 ಸ್ಕ್ರೀನ್ ಇದ್ದಿದ್ದು. ಬಟ್ 25 ಡೇಸ್ಗೆ ಅರೌಂಡು ಎಲ್ಲರೂ ಥಿಯೇಟರ್ಸ್ ಓಪನ್ ಮಾಡಿಬಿಟ್ಟು 160 ಸ್ಕ್ರೀನ್ ಏನೋ ಆಯಿತು. ಸೊ ಆ ಥರದ ಒಂದು ಪಾಸಿಟಿವ್ ಹೋಪಲ್ಲೇ ಈ ಸಿನಿಮಾನ ರಿಲೀಸ್ ಪ್ಲಾನ್ ಮಾಡ್ತಾಯಿದ್ವಿ. ಸರ್ ನಾವು BC ಸೆಂಟರ್ ಅನ್ನೋದಕ್ಕಿಂತ ಯಾವ ಥಿಯೇಟ್ರವರು ನಾವು ನಿಮ್ಮ ಸಿನಿಮಾ ಕೊಡಿ ನಾವು ಹಾಕ್ತೀವಿ ಅಂತೀರ ಅವ್ರು ಕೊಡ್ತೀವಿ, ಪರ್ಸೆಂಟೇಜ್ ಮೇಲೆ. ರೆಂಟ್ ಕೊಡೋಷ್ಟು ಸಾಮರ್ಥ್ಯ ನಮ್ಗೆ ಕಡಿಮೆ ಸರ್. ಧಾರವಾಡಕ್ಕೆ ಅದಕ್ಕೆ ಅದೊಂಥರ ಎಮೋಷ್ನಲ್ ಕನೆಕ್ಷನ್ ಇದೆ. ಏನಂತಂದರೆ ನಂದು 4 ಸಿನಿಮಾ, ಪ್ರೀವಿಯಸ್ 4 ಸಿನಿಮಾಗಳನ್ನ ಧಾರವಾಡದಲ್ಲಿ ಶೋಸ್ ಮಾಡಿದ್ದೀವಿ. ಅಂದರೆ ಅಲ್ಲಿಯವರು ಒಂದೊಂದು ಸಿನಿಮಾನು 4ಕ್ಕಿಂತ ಜಾಸ್ತಿ ಶೋ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಆ ಕಡೆ ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹುಬ್ಬಳ್ಳಿ, ಹೀಗೆ ಆ ಎಲ್ಲ ಇದಕ್ಕೂ ಅದೊಂದು ಸೆಂಟ್ರ್ ಥರ ತುಂಬ ಜನ ಅಲ್ಲಿ ಬಂದು ಮೀಟ್ ಮಾಡೋದು. ಧಾರವಾಡ ಜೊತೆ ಬೇರೆಯೇ ಕನೆಕ್ಷನ್ ಇದೆ. ಅದ್ರ ಜೊತೆಗೆ ನಾವು ಈ ಥೀಮ್ಗೆ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೂ ಅಂತ ಮಾಡಿದ್ದೀವಿ. ಸೊ ಬೇಂದ್ರೆ ಅವರ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹಾಡಿನಲ್ಲಿ ಇರುವಂಥದ್ದನ್ನ ನಾವು ಅವ್ರಿಗೇನೆ ಒಂದು ಅಂದರೆ ದಕ್ಷಿಣದಲ್ಲಿದ್ದೀವಿ ನಾವು,
ಇಲ್ಲಿಂದ ಉತ್ತರದ ಕಡೆಗೆ ಸಿನಿಮಾ ಪಯಣ ಅಂತ. ಸೊ ಅದು ಸಾಹಿತ್ಯಕ್ಕೆ ಹೆಸರುವಾಸಿ ಅಂತ. ಸೊ ನನ್ನ ಸಿನಿಮಾದಲ್ಲಿ ಆ ಸಾಹಿತ್ಯಕ್ಕೆ ತುಂಬ ಗಮನ ಕೊಡ್ತೀನಿ. ಅಂದರೆ ಒಂದು ಕಂಟೆಂಟ್ ವೈಸ್ ಆಗ್ಬೋದು, ಸೊಗಡನ್ನ ಅಂದರೆ ಕನ್ನಡದ ಅಂದರೆ ಈ ನೆಲದ ಕಥೆಗಳನ್ನ, ಅಂದರೆ ಕನ್ನಡ ಅಂತಂದರೆ ಬರೀ ಭಾಷೆ ಅಂತಲ್ಲ, ಇಲ್ಲಿರೋ ಪ್ರತಿಯೊಬ್ಬ ಸೊಗಡು ಏನಿದೆ, ನೆಲದ ಸೊಗಡೇನಿದೆ ಅದನ್ನು ನಾನು ಸಿನಿಮಾಗಳಲ್ಲಿ ಆದಷ್ಟು ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನ್ನ ಮೊದಲನೇ ಸಿನಿಮಾ ಹರಿವು, ಅದು ಕೊಪ್ಪಳದ ಸ್ಟೋರಿ. ಆ ಶೂಟ್ ಮಾಡಿದ್ದು ಅಲ್ಲೇ ಬಳ್ಳಾರಿ, ಹೊಸಪೇಟೆ ಸುತ್ತಮುತ್ತ, ಗಂಗಾವತಿ ಸುತ್ತಮುತ್ತ ಶೂಟ್ ಮಾಡಿದ್ದು. ಆದಿತ್ಯ ಚರಾಮೀರ್ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು. ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ಇನ್ನು ತುಮಕೂರು, ಚಿತ್ರದುರ್ಗ ಅಂದರೆ ನನಗೆ ಅದನ್ನು ಕ್ಲಾಸ್ ಅಂತ ಡಿವೈಡ್ ಮಾಡೋದಕ್ಕಿಂತ ಧಾರವಾಡ ಆ ಸುತ್ತಮುತ್ತ ನನ್ನ ಸಿನಿಮಾನ ಇಷ್ಟಪಡೋ ಅಂತ ಒಂದು ಒಳ್ಳೆ ಸದಭಿರುಚಿಯ ಪ್ರೇಕ್ಷಕರು ನನಗಿದ್ದಾರೆ. ಸೊ ಆ ಕಾರಣಕ್ಕೆ ಧಾರವಾಡನ ಚೂಸ್ ಮಾಡಿದ್ದೀನಿ. ಇಲ್ಲ ಅಂದರೆ ನಾವು ಅದೊಂದು ಸಿಂಪಾಲಿಕ್ ಆಗಿ ಮಾಡ್ತಾ ಇದ್ದೀವಿ ಸರ್. ಯಾಕೆಂತಂದರೆ ನಾವು ಒಟ್ಟಿಗೆನೆ 10 ಶೋ ಮಾಡೋಂಥ ನೇಮ್ ಆ್ಯಂಡ್ ಫೇಮ್ ನಮ್ಮಲ್ಲಿ ಯಾರಿಗೂ ಇಲ್ಲ. ಓಕೆ, ಈಗ ನಾನೇನಾದರೂ ಸೂಪರ್ ಸ್ಟಾರ್ ಆಗಿದ್ದಿದ್ರೆ ಖಂಡಿತ 10 ಪ್ರೀಮಿಯರ್ ಶೋ ಮಾಡ್ತಾ ಇದ್ದೆ, 10 ಸೆಂಟರ್ ಥರ ಮಾಡಿ ಒಟ್ಟಿಗೆನೆ. ಬಟ್ ನನಗೆ ಅಷ್ಟು ಜನ ಫುಲ್ ಮಾಡೋ ಶಕ್ತಿ ಇದೆ ಅಂತ ನನಗಿನ್ನೂ ನಂಬಿಕೆ ಬಂದಿಲ್ಲ. ಬಂದಿದ್ದ ದಿವಸ ಖಂಡಿತ ಆ ಥರದ ಸಾಹಸನೂ ಮಾಡಿಬಿಡ್ತೀವಿ. ದೇವರಾಜ್ ಸರ್ ಅಂತವ್ರು ಇದ್ದಾಗ ಏನು ಬೇಕಾದ್ರೂ ಸಾಹಸ ಮಾಡ್ಬೋದು ಸರ್. ನಾಳೆ ಒಂದೇ ಶೋ ಸರ್, ಪದ್ಮ ಟಾಕೀಸ್ ಅಂತ. ಪದ್ಮ ಟಾಕೀಸಲ್ಲಿ ನಾವು 4 ಗಂಟೆಗೆ ಮಾಡ್ತಾಯಿದ್ದೀವಿ. ಅಂದರೆ ಪ್ರೀಮಿಯರ್ ಶೋ 7 ಗಂಟೆಗೆ ಇರುತ್ತಲ್ಲ, ಬಟ್ ನಾನು 4 ಗಂಟೆಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಬಾಗಲಕೋಟೆಯಿಂದೆಲ್ಲ ಬರ್ತಾ ಇದ್ದಾರೆ, ಬಿಜಾಪುರದಿಂದ ಬರ್ತಾ ಇದ್ದಾರೆ, ಸಿನಿಮಾ ನೋಡೋಕ್ಕಿಂತಲೇ ಬರ್ತಾ ಇದ್ದಾರೆ, ಕೊಪ್ಪಳದಿಂದ ಬರ್ತಾ ಇದ್ದಾರೆ, ಹೊಸಪೇಟೆಯಿಂದ ಬರ್ತಾ ಇದ್ದಾರೆ. ನಮಗೇನು ಕನ್ಫರ್ಮೇಷನ್ ಒಂದು QR ಅಂದರೆ ನಾವು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ QR ಕೋಡ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಮತ್ತು ಧಾರವಾಡದಲ್ಲೆಲ್ಲ ಹಾಕಿದ್ವಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಪ್ರೆಸ್ ಮೀಟ್ ಮಾಡಿ ಆ ಸುತ್ತಮುತ್ತ ವಿಷಯ ಮುಟ್ಟೋ ಥರ ಮಾಡಿದ್ವಿ. ಸೊ ಅದನ್ನು ನೋಡಿ ಇವತ್ತಿಗೆ ನಮಗೆ ಬಿಜಾಪುರ, ಬೆಳಗಾವಿ, ಈ ಕಡೆ ಶಿರಸಿ, ಹುಬ್ಬಳ್ಳಿ, ದಾವಣಗೆರೆ, ಸೊ ಇಷ್ಟು ಊರುಗಳಿಂದ ಸಿನಿಮಾ ನೋಡೋಕ್ಕೆ ಅಂತಲೇ ಬರ್ತಾ ಇದ್ದಾರೆ. ಅವ್ರು ವಾಪಸ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ 4 ಗಂಟೆಗೆ ಶುರು ಮಾಡ್ತಾ ಇದೀವಿ ಸರ್. ಅದು 708 ಸೀಟ್ ಕೆಪಾಸಿಟಿ ಇದೆ ಸರ್. ಮಲ್ಟಿಪ್ಲೆಕ್ಸ್ ಅಲ್ಲ, ಸಿಂಗಲ್ ಥಿಯೇಟ್ರು. ಪದ್ಮ ಟಾಕೀಸ್ ಅಂತ 1977ರಲ್ಲಿ ಶುರುವಾಗಿರೋಂಥ ಥಿಯೇಟ್ರ್, ಅದು ಹಳೆ ಥಿಯೇಟ್ರು. ಸೊ ನಿಮಗೆ ಅದೊಂಥರ ಸಿಂಗಲ್ ಥಿಯೇಟ್ರನ್ನ ಉಳಿಸುವ ಅಭಿಯಾನದ ಒಂದು ಸಿಂಬಲ್ಲು ಆಗುತ್ತೆ. ಅದ್ರ ಜೊತೆಗೆ ಒಟ್ಟಿಗೆ ಒಂದು ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ, ಅದು ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪದ್ಮ ಟಾಕೀಸ್ ಮಾಡ್ತಾ ಇದ್ದೀವಿ. ಶುಕ್ರವಾರ, ಶನಿವಾರ, ಭಾನುವಾರ ಬಂದು ನೋಡೋ ಪ್ರೇಕ್ಷಕರು ಡೆಫಿನೆಟ್ಲಿ ಮಂಡೇ ನಮ್ಮ ಸಿನಿಮಾ ನಾವು ಶುರು ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಿ 200%. ಏನು ಆಡಿಯನ್ಸ್ ನಮಗೆ ಅಂತಿದ್ದಾರೆ, ನಮ್ಮ ಬ್ಯಾನರ್ಗೆ ಹಾಕ್ಬೋದು, ಮನ್ಸೂರಿಗೆ ಹಾಕ್ಬೋದು, ವಿಜಯ್ಗೆ ಹಾಕ್ಬೋದು, ಪ್ರಿಯಾಂಕಾಗೆ ಹಾಕ್ಬೋದು. ಆ ಆಡಿಯನ್ಸ್ ಡೆಫಿನೆಟ್ಲಿ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ನೋಡ್ಬೋದು. ಮೇ ಬಿ ಅವತ್ತಿನ ದಿವಸಗಳು ನಿಮ್ಮ ಥಿಯೇಟರ್ ಆಫ್ ಇರ್ಬೋದು, ಖಾಲಿನೂ ಆಗ್ಬೋದು. ಮಂಡೇ ಡೆಫಿನೆಟ್ಲಿ ಎಲ್ಲ ಥಿಯೇಟರ್ಸು 100% ಫುಲ್ ಆಗ್ತಾ ಹೋಗುತ್ತೆ. ಏನೋ ಪ್ಲಾನ್ ಮಾಡ್ದಂಗೆ ವೆರಿ ಲೆಸ್ ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ. ಲೆಸ್ ಥಿಯೇಟರಲ್ಲಿ ಕ್ರೌಡ್ ಜನ ನೋಡ್ತಾರೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಇನ್ಕ್ರೀಸ್ ಆದಂಗೆ ಆಡಿಯನ್ಸ್ ಇನ್ಕ್ರೀಸ್ ಆಗ್ತಾರೆ, ಥಿಯೇಟರ್ಸು ಫುಲ್ ಆಗುತ್ತೆ. ಈ ಸಿನಿಮಾ ಬಗ್ಗೆ ನಾವು ಏನು ಹೇಳೋದಿಲ್ಲ, ನೀವೇ ರಿವ್ಯೂ ಫಸ್ಟ್ ಡೇ ಫಸ್ಟ್ ಶೋ ನಿಮ್ಗೂ ಪ್ರಯತ್ನ ಮಾಡಿದ್ದೀವಿ. ಎಲ್ಲಿ ಇನ್ನೂ ಪ್ಲಾನ್ ಆಗಿಲ್ಲ ನನಗೆ, ಪ್ಲಾನ್ ಇದೆ. ಆ ಪ್ಲಾನ್ ಆಮೇಲೆ ರಿವೀಲ್ ಮಾಡ್ತಾರೆ, ನೀವು ನೋಡ್ತೀರಾ. ಡೆಫಿನೆಟ್ಲಿ 1 ಗಂಟೆ ಟೈಮ್ ಅಂತ ಸುಮ್ಮನೆ ಕೂತಿರ್ತೀರಾ. ಈ ಥರ ಏನು ಕೇಳೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಡೆಫಿನೆಟ್ ಕಷ್ಟ ಇದೆ ಸರ್. ಅದಕ್ಕೆ ದುಡ್ಡು ಬೇಕೇ ಬೇಕು. ಈಗ ನಾವು ನಮ್ಮ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಜನ ಬರ್ಬೋದು ಅನ್ನೋ ನನಗೆ ಅಂದರೆ ಒಬ್ಬ ಡೈರೆಕ್ಟ್ರಾಗಿ ನನಗೊಂದು ಕಲ್ಪನೆ ಇರುತ್ತೆ. 4 ಸಿನಿಮಾಗಳ ಏನು ಫಸ್ಟ್ ಶೋಗೆ ಏನು ಜನ ಬಂದಿದ್ದಾರಲ್ಲ, ಆ ಅನಾಲಿಸಿಸ್ ಮೇಲೆ ನನ್ನ ಈ ಸಿನಿಮಾಗೆ ಫಸ್ಟ್ ಶೋಗೆ ಇಷ್ಟು ಜನ ಬರ್ಬೋದು ಅಂತ. ಅವ್ರು ಅಷ್ಟು ಜನಕ್ಕೆ ನನ್ನ ಸಿನಿಮಾ ಬರ್ತಾ ಇದೆ ಅನ್ನೋ ವಿಷಯ ಗೊತ್ತಾಗಬೇಕು ಅನ್ನೋದು. ಅವ್ರು ನೋಡ್ಕೊಂಡೋಗಿ ಅವ್ರ ಸರ್ಕಲ್ಗಳಲ್ಲಿ ಅವ್ರ ಜನ ಮಾತಾಡಿದ್ರೆ, ಅಂದರೆ ಅದು ಹಾನೆಸ್ಟ್ ಒಪಿನಿಯನ್ನ ಸ್ಪ್ರೆಡ್ ಆದರೆ ಮಾತ್ರ ಸಿನಿಮಾ ಗೆಲ್ಲಬೇಕು ಅನ್ನೋದು ನಮ್ದು. ಅದೇ ಅಂದರೆ ನಾವು ಡಿಕ್ರಿಯೇಷನಿಂದ ಇಲ್ಲಿವರೆಗೂ ಸರ್ ಜೊತೆ ನನ್ನ 3ನೇ ಸಿನಿಮಾ, ಡಿಕ್ರಿಯೇಷನ್ನಲ್ಲಿ 5 ಸಿನಿಮಾ ಮಾಡಿದ್ದಾರೆ. ಅವ್ರ ಮೊದಲನೇ ಸಿನಿಮಾಕ್ಕೆ ಜಾಸ್ತಿನೇ ಪ್ರಚಾರ ಖರ್ಚು ಮಾಡಿದ್ದಾರೆ. ನಿಯರ್ಲಿ 5 ಕೋಟಿ ಸರ್, 5 ಕೋಟಿ ಅವ್ರು ಪ್ರಚಾರ ಮಾಡಿದ್ದಾರೆ. ಅದಾದಮೇಲೆ ಅವ್ರದ್ದು ಬೇರೆಯೇ ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ನಾವು ಪ್ರಚಾರನ ಹಾನೆಸ್ಟಾಗಿ ಇರೋಣ, ನಾವು ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಜನ ಮಾತಾಡಿ ಥಿಯೇಟ್ರಿಗೆ ಬಂದರೆ ನಮ್ಗೆ ಅದು ಖುಷಿ ಆಗುತ್ತೆ. ನಾವು ಅವ್ರಿಗೆ ಸುಳ್ಳು ಹೇಳೋದು ಬೇಡ ಅಂತ. ಬೇಸಿಕಲಿ ಹೇಳಂತಂದರೆ ಪ್ರಚಾರನ ಹೆಸರಲ್ಲಿ ಸುಳ್ಳು ಹೇಳೋದು ಬೇಡ ಅನ್ನೋದು ನಮ್ಮ ದೇವರಾಜ್ ಸರ್ದು ನನ್ನ ಒಪಿನಿಯನು. ಸೊ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ರೆವಿನ್ಯೂ ಶೇರ್ ಮಾಡೆಲ್ಗೆ ಅದಕ್ಕೆಲ್ಲ ಬಂದಿದೆ. ನಾವು ಇನ್ನೂ ಅದ್ರದ್ದು ಬಿಸ್ನೆಸ್ ಮಾಡಲ್ಗೆ ಹೋಗೇ ಇಲ್ಲ. ಯಾಕಂದರೆ ಈ ಸಲ ನಮ್ಮ ಉದ್ದೇಶ ಇರೋದು ಮುಖ್ಯವಾಗಿ, ನಾನು ಈ ಸಿನಿಮಾ ನನ್ನ ಮೇಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದು,
ಈ ಥರದೊಂದು ಕಥೆನ ಆಯ್ಕೆ ಮಾಡ್ಕೊಂಡಿದ್ದು. ಮಾಡಬೇಕಂತಿರೋದು ಥಿಯೇಟ್ರ್ ಜನ ಬರಬೇಕು. ಸೊ ನಾವು ರಿಕವರಿನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಫಸ್ಟ್. ಅದಾದಮೇಲೆ ಉಳಿದಿದ್ದು ಏನು ಸಿಗುತ್ತೋ, OTT ಸಿಗುತ್ತಾ, ಸ್ಯಾಟಲೈಟ್ ಸಿಗುತ್ತಾ, ಅದೆಲ್ಲ ಆಮೇಲೆ. ಯಾಕಂತಂದರೆ ಅದನ್ನು ನಂಬ್ಕೊಂಡು ಆಡಿಯನ್ಸ್ನ ಇಗ್ನೋರ್ ಮಾಡಿದ್ರೆ ನಾವು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ. ನಾವು ಫಸ್ಟು ಜನಗಳು ನಂಬ್ಕೊಳ್ಳೋಣ, ಅವ್ರು ಎಷ್ಟು ಕೊಡ್ತಾರೋ ಪ್ರೀತಿ, ಅದು ಎಷ್ಟು ನಮಗೆ ಸಕ್ಸಸ್ ಸಿಗುತ್ತೋ ಅದನ್ನು ಫಸ್ಟು ನಾವು ಒಂದು ಬ್ಯಾಂಕ್ ಮಾಡ್ಕೊಳ್ಳೋಣ. ಅಂದರೆ ಡಿಕ್ರಿಯೇಷನ್ನು ದೇವರಾಜ್ ಸರ್ ಅಲ್ಲಿ ಆ ಪ್ರೊಡಕ್ಷನಲ್ಲಿ ಒಬ್ಬರು ಡೈರೆಕ್ಟರ್ ಮನ್ಸಲ್ಲೇ ಮಾಡ್ತಾರೋ, ವೀರೋ ಮಾಡ್ತಾರೋ, ಇನ್ಯಾರೇ ಮಾಡಲಿ, ಆ ಸಿನಿಮಾಗಳಿಗೆ ಒಂದು ಆಡಿಯನ್ಸ್ ಅಂತ ಒಂದು ಬ್ಯಾಂಕ್ ಆಗಬೇಕು. ಸೊ ಆ ಬ್ಯಾಂಕ್ ಆದರೆ ಅಲ್ಲಿ ಒಂದಷ್ಟು ಜನ ಬರ್ತಾರೆ. ಈಗ ಎಕ್ಸಾಂಪಲ್ ನಿಮಗೆ ಇಂಟರ್ನ್ಯಾಷನಲ್ ಪ್ರೊಡಕ್ಷನ್ ಹೌಸ್ ಆಗ್ಬೋದು, ಇಂಡಿಯನಲ್ಲಿ ಹಿಂದಿಯಲ್ಲಿ ಆಗ್ಬೋದು, ತೆಲುಗಲ್ಲಿ ಆಗ್ಬೋದು, ಆ ಪ್ರೊಡಕ್ಷನ್ ಹೌಸ್ ನೋಡಿ ಥಿಯೇಟ್ರಿಗೆ ಹೋಗುವಂಥ ಜನ ಇದ್ದಾರಲ್ಲ. ಸೊ ಆ ಥರದೊಂದು ಬ್ಯಾಂಕು ಡಿಕ್ರಿಯೇಷನ್ ಆಗಬೇಕು ಅನ್ನೋದು ನಮ್ಮದು. ಸೊ ಫಸ್ಟ್ ಅವ್ರು ಬಂದು ಅವ್ರ ಜನ ಮಾತಾಡಿ ಜನಗಳಿಗೆ ಹೇಳಿದ್ರೆ ನೋಡು, ಯಾಕಂದರೆ 5 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ ನಾವು. ವರ್ಷಕ್ಕೆ 2 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ 1 ಸಿನಿಮಾ ಅಂತೂ ಮಾಡ್ತಾನೇ ಇದ್ದೀವಿ. ಸೊ ಆ ಥರದ ಒಂದು ಬ್ರ್ಯಾಂಡ್ ಆಗಬೇಕು. ಆ ಬ್ರ್ಯಾಂಡಲ್ಲಿ ಈ ಥರದೊಂದು ಕ್ವಾಲಿಟಿ ಸಿನಿಮಾ ಬರಬೇಕು, ಅದು ಒಂದು ವೇದಿಕೆ ಆಗಬೇಕು. ಸೊ ಅದನ್ನು ಆರ್ಗ್ಯಾನಿಕ್ ಆಗಿ ಮಾಡೋಣ ಅಂತ. ಸಿನಿಮಾ ಪ್ರೇಕ್ಷಕರು ಸರ್ ಕ್ಲಿಯರ್ ಕಟ್ ಆಗಿದ್ದೀವಿ, ಯಾವುದೇ ಡೌಟ್ ಇಟ್ಕೊಂಡಿಲ್ಲ. ಅವ್ರು ಕ್ಲಾಸ್ ಆಗ್ಬೋದು, ಮಾಸ್ ಆಗ್ಬೋದು, ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ತೀನಿ, ನನಗೆ ಕನ್ನಡ ಸಿನಿಮಾ ಇಷ್ಟ ಅನ್ನೋ ಪ್ರತಿಯೊಬ್ಬ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಈ ಸಿನಿಮಾ ಸರ್. ಜೊತೆಗೆ ಸಾರಿ ಅವರಿಬ್ರು ಬಂದ್ಬಿಡಿ. ತುಂಬ ಖುಷಿ ಆಗ್ತದೆ. ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ ಈ ಪ್ರಾಜೆಕ್ಟ್ ಶುರು ಆಗಿತ್ತು. ಇದೇ ಈ ವರ್ಷ ಇದೇ ತಿಂಗಳು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ನಾಳೆ ಧಾರವಾಡದಲ್ಲಿ ನಮ್ಮದು ಫಸ್ಟ್ ಶೋ. ನಾನು ಕೂಡ ಇನ್ನೂ ಸಿನಿಮಾ ನೋಡಿಲ್ಲ, ಅಷ್ಟೇ ಕಾತರದಿಂದ ಕಾಯ್ತಾ ಇದ್ದೀನಿ ಸಿನಿಮಾ ನೋಡೋದಕ್ಕೆ. ಡಬ್ಬಿಂಗಲ್ಲಿ ಅಫ್ಕೋರ್ಸ್ ನಾವು ನೋಡಿದ್ವಿ, ಬಟ್ ಫುಲ್ ಫ್ಲೆಡ್ಜಾಗಿ ನೋಡೋಕ್ಕಾಗಿರಲಿಲ್ಲ ವಿತ್ ದ ಮ್ಯೂಸಿಕ್. ತುಂಬ ನರ್ವಸ್ನೆಸ್ ಹಾಗೆ ಎಕ್ಸೈಟ್ಮೆಂಟ್ ಎರಡೂ ಕೂಡ ಇದೆ. ಜನರು ತುಂಬ ಚೆನ್ನಾಗಿ ಇದನ್ನು ರಿಸೀವ್ ಮಾಡ್ತಾರೆ, ಅಷ್ಟೇ ಪ್ರೀತಿ ಕೊಡ್ತಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ನಾವೇನು ತುಂಬ ಕಮರ್ಷಿಯಲ್ ಮೂವೀಸಲ್ಲಿ ನೋಡೋ ಥರ ಏನು ಸಿನಿಮಾ ಲವ್ ಸ್ಟೋರಿ ನೋಡ್ತೀವೋ ಅದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿ ಒಂದು ಪ್ರತಿಯೊಬ್ಬರು ರಿಯಲ್ ಲೈಫಲ್ಲಿ ನಡೆಯೋವಂಥ ಒಂದು ಸ್ಟೋರಿ ಇಟ್ಕೊಂಡು ಒಬ್ಬೊಬ್ರಿಗೂ ಅದು ಈಸಿಯಾಗಿ ಕನೆಕ್ಟ್ ಆಗೋ ಥರ ಒಂದು ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರು. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಹಾಗೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅದ್ಭುತ ಅಂತ ಹೇಳಿದ್ರೆ ಈಗಾಗಲೇ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ಸಿಗೆ ಹೋಗ್ಬಿಟ್ಟು ಜಾಸ್ತಿ ಸಿನಿಮಾ ನೋಡೋವಂಥದ್ದಾಗಿರೋದ್ರಿಂದ ನಮ್ಮ ಕನ್ನಡ ಚಿತ್ರದಲ್ಲೂ ಕೂಡ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇವಾಗ ಎಲ್ಲರೂ ತುಂಬ ರಿಯಲಿಸ್ಟಿಕ್ ಆಗಿ ನಾವು ನೋಡಬೇಕು ಸಿನಿಮಾನ, ತುಂಬ ರಿಯಲ್ ಆಗಿರೋ ಥರ ತೋರಿಸಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಆ ಥರ ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ಅದಕ್ಕೆ ಅದನ್ನು ಅದ್ಭುತವಾಗಿ ಇರೋವಂಥ ಒಂದು ಸಿನಿಮಾ ಅಂತ ಹೇಳ್ತಾರೆ. ಎಸ್, ಅದೇ ಅದ್ಭುತ ಇವಾಗ. ಮೊದಲನೇದಾಗಿ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ, ಟೈಮ್ ತೊಗೊಂಡಿರೋದಕ್ಕೆ. ತುಂಬ ಒಂದು ಸಿನ್ಸಿಯರ್ ಮತ್ತು ಆನೆಸ್ಟ್ ಪ್ರಯತ್ನ ಮಾಡಿದ್ದೀವಿ ಈ ಸಿನಿಮಾದಲ್ಲಿ. ಎಲ್ರಿಗೂ ಇಷ್ಟ ಆಗೋ ಹಾಗೆ ಸುಮಾರು ಹಾಡುಗಳಿವೆ. ಈಗಾಗಲೇ ದೂರದಿರಯ್ಯ ನಾ ಟೈಟಲ್ ಟ್ರ್ಯಾಕ್ ಕೇಳಿರ್ತೀರ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದ್ದಿದ್ದೊಂದು ಪ್ರೀತಿ, ಒಂದು ಆನೆಸ್ಟಿ, ಒಂದು ಸಿನ್ಸಿಯರಿಟಿ ಇಡೀ ಸಿನಿಮಾನಲ್ಲಿದೆ. ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಅಂದರೆ ನಮಗೆ ಅವ್ರ ಈವೆಂಟಿಗೆ ಕರೆಸ್ಬೇಕು ಅಂತಲೇ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಅವ್ರದ್ದು ಡೇಟ್ಸ್, ಅವ್ರ ಸಿನಿಮಾ, ಹೊಸ ಸಿನಿಮಾ ತಯಾರಿ, ಹಾಗಾಗಿ ನಾವು ಅಲ್ಲೇ ಅವ್ರ ಹತ್ರ ಹೋಗಿ ಅವರೇ ಕರೆದ್ರು, ಬನ್ನಿ ನಾನು ನಿಮಗೆ ಡಿಜಿಟಲ್ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಸೊ ಆಬ್ವಿಯಸ್ಲಿ ನಮ್ಮ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಹೇಳಿದೆ ವಾವ್ ಅಷ್ಟು ಹೇಳಿದ್ರು. ಎಸ್ಪೆಷಲಿ ಮ್ಯೂಸಿಕ್ಕು ಮತ್ತು ಸಿನಿಮಾಟೋಗ್ರಫಿ ವರ್ಕು, ಆಮೇಲೆ ವಿಜಯ್ ಮತ್ತು ಪ್ರಿಯಾಂಕಾ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ. ಅಂದರೆ ನಿಮಗೆ ಆ್ಯಕ್ಟರ್ಗಳಿಗೆ ಬೇಗ ಗೊತ್ತಾಗುತ್ತೆ. ಅಂದರೆ ಒಂದು ಇಂಟಿಮೇಟ್ ಆಗಿರೋಂಥ ಒಂದು ಹತ್ತಿರ ನೀವು ಕುತ್ಕೊಂಡು ಮಾತಾಡೋಂಥ ಕಾನ್ವರ್ಸೇಷನ್ನು, ಅದು ಕೆಮಿಸ್ಟ್ರಿ ವರ್ಕ್ ಆದರೆ ಮಾತ್ರ ನಿಮ್ಗೆ ಅಲ್ಲೇ ರಿಯಲ್ ಅಂತ ಫೀಲ್ ಆಗುತ್ತೆ. ಇಲ್ಲ ಅಂತಂದರೆ ಎರಡು ದೇಹ ಈಗ ಮಾತಾಡ್ತಾ ಇದೆ ಅನ್ನೋ ಥರ ಗ್ಯಾಪ್ ಬರುತ್ತಲ್ಲ. ಬಟ್ ಇವ್ರದ್ದು ಆ ಒಂದು 2-3 ಸೀನ್ಗಳದ್ದು ಡೈಲಾಗ್ಸ್ ಕೇಳಿ ನೀವು ಇವ್ರದ್ದು ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸೊ ಸಿನಿಮಾ ವಿಜುವಲಿ ರಿಚ್ನೆಸ್ ಕಾಣಿಸ್ತಾ ಇದೆ.
100% ಸಿನಿಮಾ ಟೈಮ್ ನೋಡ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸಪೋರ್ಟಾಗಿ ನಿಂತಿದ್ದಾರೆ, ಅದಕ್ಕಿಂತ ಖುಷಿ ಏನಿದೆ.